ಹೇಳಿದ್ನಲ್ಲ ಫ್ರೆಂಡ್ಸ್, ಅಮ್ಮವರು ವ್ಯವಸಾಯ ಮಾಡೋದು ಅಂತ ಇಲ್ಲಿ ಬಂದಿದ್ವಿ. ಸ್ವಲ್ಪ ತಗರಿ ಒಟ್ಟಿದೆ, ಅದನ್ನೆಲ್ಲ ಮೇಲೆ ಇದೆಯಮ್ಮ ಆಗಲ್ಲ ಬನ್ನಿ ಸ್ವಲ್ಪ ಎತ್ತಾಕಿ ಹೋಗಿ ಕೊಡಿ ಅಂದರು. ಒಂದು 50 ಸೇರು ಆಗಿತ್ತು ಅಮ್ಮವ್ರಿಗೆ ತೊಗರಿ ಕಾಳು. ಅದು ಇದು ಹಸು ತಿನ್ನಬಾರ್ದಂತೆ, ಹಾಗಾಗಿ ತೊಗೊಂಡೋಗಿ ತಿಪ್ಪೆಗೆ ಹಾಕಬೇಕು. ಆಮೇಲೆ ಗೊಬ್ಬರ ಆಗುತ್ತಲ್ವ ಹೊಲಕ್ಕೆ, ಅದಕ್ಕೆ ದೂರ ಇದೆ ಸ್ವಲ್ಪ. ನಾನು ಮಮ್ಮಿ ಇಬ್ಬರು ಬಂದಿದ್ವಿ. ಇಲ್ಲಿದೆ ನಮ್ಮದು ಹೊಲ, ಊರಿಂದ ಸ್ವಲ್ಪ ದೂರ. ಹೇಳಿ ಕೇಳಲ್ಲ ಅಮ್ಮ, ಬೇಡ ಇದನ್ನೆಲ್ಲ ಬಿಡ್ರಿ ಇನ್ನು ಸಾಕು ಅಂತ ಕೇಳಲ್ಲ. ಅಪ್ಪನಿಗೆ ಕಾಡಿಸ್ತಾರೆ. ಇನ್ನೂ ಒಂದು ಮನೇಲಿ ಹಸು ಇದೆ 5, ಆಮೇಲೆ ಕುರಿ ಮೇಕೆ ಎಲ್ಲ ಇದ್ದಾವೆ ಫ್ರೆಂಡ್ಸ್. ಅದನ್ನೆಲ್ಲ ನೋಡ್ಕೋಬೇಕು ಅಮ್ಮವರೇನೆ. ಈ ಥರ ಗೊಬ್ಬರ ಆಗುತ್ತೆ ಹೊಲಕ್ಕೆ ಅಂತೇಳ್ಬಿಟ್ಟು ತೊಗೊಂಬಂದು ಇಲ್ಲೇ ಹಾಕಿದ್ವಿ. ಸುಮ್ಮನೆ ಅಲ್ಲಿ ಇಲ್ಲಿ ಹಾಕಿ ವೇಸ್ಟ್ ಆಗುತ್ತಲ್ವ. ಮನೆ ಹತ್ರ ಇದೇ ಜಾಗ ಹಾಕ್ಬೋದಿತ್ತು. ಅಮ್ಮ ಹೇಳ್ತಾರೆ ಬೇಡ ಇದು ಹೊಲಕ್ಕೆ ಬೇಕು, ಹಾಳು ಮಾಡಿಬಿಡ್ರಿ ನೀವು ಅಂತ. ಹಾಗಾಗಿ ತಗೊಂಡು ಬಂದ್ವಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಆವಾಗ ಕೊರೋನಾ ಬಂತಲ್ವ, ಆವಾಗ ನಾವು ಕೆಲ್ಸಕ್ಕೆ ಹೋಗ್ತಿದ್ವಲ್ವಾ. ಇನ್ನೇನು ಕೊರೋನಾ ಬಂದಿದೆ, ಕಂಪ್ನಿ ಎಲ್ಲ ಕ್ಲೋಸ್ ಆಯಿತು, ಕೆಲಸದಿಂದ ತೆಗೆದ್ರು ಅಂತೇಳಿ ಏನು ಮಾಡೋದು ಅಂತ ಕುರಿ ಶೆಡ್ ಮಾಡೋಣ, ಹೀಗೆ ಏನೋ ಜೀವನ ಮಾಡಬೇಕಲ್ವ ಅಂತ ಮಾಡಿದ್ವಿ. ಇಲ್ಲಿದೆ ಶೆಡ್, ಇದೆ ನಮ್ಮ ಶೆಡ್ಡು. ಬೀಗ ತಂದಿಲ್ಲ ಮಮ್ಮಿ, ಬೀಗ ತಂದೈತಾ? ಬೀಗ ತಂದಾಗ ತೋರಿಸ್ತೀನಿ. ಆಮೇಲೆ ಕಂಪನಿ ಓಪನ್ ಆಗಿ ಮತ್ತೆ ಏನೋ ದೇವ್ರ ದಯ ಕರೆದ್ರು ನನಗೆ, ಬನ್ನಿ ಕೆಲಸಕ್ಕೆ ಮತ್ತೆ ಅಂತ. ಅದು ಮತ್ತೆ ಇದನ್ನ ಹಂಗೆ ಇದೆ, ಅಮ್ಮವರೇ ಯೂಸ್ ಮಾಡ್ಕೊಳ್ತಾರೆ. ಇಲ್ಲಿ ಅಮ್ಮನ ಮನೆ ಹತ್ರನೇ 2 ಸೈಟ್ ತೊಗೊಂಡಿದ್ದೀವಿ. PF ಬಂದಿತ್ತು ಅವಾಗ, ಅಲ್ಲಿ ಕುರಿ ಶೆಡ್ ಮಾಡಿದ್ವಿ. ಈ ಥರ ಫ್ರೆಂಡ್ಸ್, ನಮಗೂ ಹಳ್ಳಿ ಜೀವನ ನನಗೂ ಇಷ್ಟ. ಏನು ಮಾಡೋದು, ಗಾರ್ಮೆಂಟ್ಸಲ್ಲಿ ಬಡ್ಕೊಂಡು ಸಾಕಾಗೋಗಿದೆ, ನಿಜ ಹೇಳ್ತಾಯಿದ್ದೀನಿ. ಈ ಥರ ಏನಾದರೂ ನೆಕ್ಸ್ಟ್ ಫ್ಯೂಚರು ಇನ್ನೊಂದು 4-5 ವರ್ಷ ಅಷ್ಟೇ ಫ್ರೆಂಡ್ಸ್, ನನಗೂ ಕೂಡ ಕುರಿ ಮೇಯಿಸ್ಕೊಂಡು ಹಸು ಮೇಯಿಸ್ಕೊಂಡು ಅಮ್ಮವ್ರ ಜೊತೆ ಇರಬೇಕು ಅಂತ ಆಸೆ ಇದೆ. ನೋಡೋಣ. ಯಜಮಾನ್ರಿಗೆ ಇಷ್ಟ ಇಲ್ಲ, ಅಮ್ಮನ ಮನೆಗೆ ಹೋಗ್ಬಾರ್ದು ಅಂತಾರೆ. ಅದು ನಿಜನೇ ಅಲ್ವಾ, ಗಂಡನಿಗೆ ಬೆಲೆ ಇರಲ್ಲ ಅನ್ನೋದೊಂದು ಇರುತ್ತಲ್ವ ತವ್ರ ಮನೆಯಲ್ಲಿ. ಹಂಗೆ. ಓಕೆ ಫ್ರೆಂಡ್ಸ್, ಬಾಯ್.